ಗಾಯ್ಸ್ ನೋಡಿ ಬರ್ತಿದೀವಿ 2 ಕಿಲೋಮೀಟರ್ ಬಂದ್ವಿ, ಇನ್ನು 5 ಕಿಲೋಮೀಟರ್ ಇತ್ತು. ನೋಡಿ ಟೈರ್ ಪಂಚರ್ ಆಗಿ ಗಾಡಿಯಲ್ಲಿ ನಿಲ್ಸಿದೀವಿ. ಮಳೆ ಬರ್ತಿದೆ, ಮಳೆ. ಸೊ ಗಾಯ್ಸ್ ಟ್ರೆಕ್ ಅಂತೂ ಚೆನ್ನಾಗಿದೆ, ಏನು ಕಷ್ಟ ಅಂತೂ ಇಲ್ಲ. ಸೊ ಹತ್ತುತ್ತಾ ಇದ್ದೀವಿ ನೋಡಿ. ಲೀಚ್ ಎಲ್ಲ ಕಡೆ ಒಂದು ಟ್ರೆಕ್ಕಲ್ಲಿ ಲೀಚ್ ಹತ್ಕೊಳ್ಳೇಬೇಕಲ್ವ. ಗುಡ್ ಮಾರ್ನಿಂಗ್. ಸೊ ಇವಾಗ ನಾವು ರೆಡಿ ಆಗಿದ್ದೀವಿ ಆ್ಯಂಡ್ ನಾವು ಹೊರಡ್ತಾ ಇದೀವಿ ಚೇಮ್ರಾ ಪೀಕ್ ಕಡೆ. ಲೇಟ್ ಆಗೋಯ್ತು, 6:30 ಓಡಬೇಕು ಅಂತಿದ್ವಿ, 6:45 ಹೋಗಿದ್ದು. ನಾವು ರೀಚ್ ಆಗೋಷ್ಟಕ್ಕೆ 7:10 ಆಗ್ಬೋದು. ಸೊ ಹೇಗಿರುತ್ತೆ ಟ್ರೆಕ್? ಜಾಯಿನ್ ವಿತ್ ಅಸ್ ಆ್ಯಂಡ್ ಬಿ ವಿತ್ ಅಸ್. ಗೈಸ್ ನೀವು ನೋಡ್ಬೋದು ಎದುರುಗಡೆನೆ ಚೇಮ್ರಾ ಪೀಕ್ ಇದೆ. ಸೀನರಿ ಅಂತೂ ಬರೋ ದಾರಿ 7 ಕಿಲೋಮೀಟರ್ ಸೋ ಗುಡ್. ನೋಡಿ ಅದೇ ಚೇಮ್ರಾ ಪೀಕ್, ಅದ್ ಮಿಡಲಲ್ಲೇ ಎಲ್ಲೋ ಲೇಕ್ ಬರುತ್ತೆ. ಸೊ ನೋಡೋಣ, ಹೋಗೋಣ, ಏನ್ ಸೀನ್ಸ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಕಾದಿರೋದು ನಮ್ಗೆ. ಹರ್ಷಿ ಇವಾಗ ನೀನ್ ಇಳಿಬೇಕಾಗುತ್ತ? ಇಳಿತೀನಿ. ಏನು ಕೇಳು, ಚೆಕ್ ಮಾಡಿ ಪಂಚರ್ ಆಗಿದೆ ಬ್ಯಾಕ್ ಸೈಡ್. ಹೌದು, ಏನ್ ಚುಚ್ಕೊಂಡಿದೆ ಅಂತ. ಯಾಕರ್ಷಿ ನಮ್ ಜೊತೆ ಹಿಂಗ ಆಗ್ತಿದೆ? ಬಟ್ ಈಗ ಅಲ್ಲಿ ನಂಗೆ ಹೋಗಕ್ಕೆ ಇದ್ಬೇಕಲ್ಲ, ಇವಾಗ ಜೀಪು ಏನಾದ್ರು ಬೇಕಲ್ಲ. ಗಾಡಿ ಹಮಾರ ಪಂಚರ್ ಹೋದ, ಯಾಕೆ ಬ್ಯಾಡ್ ಲಕ್. ಸೊ ನಾವು ಇವಾಗ ಟ್ರೆಕ್ ಅಂತೂ ಸ್ಟಾಪ್ ಮಾಡಲ್ಲ, ಟ್ರೆಕ್ ಮಾಡ್ತೀವಿ. ಯಾಕಂದರೆ 10 ಗಂಟೆಗೆ ಓಪನ್ ಆಗುತ್ತೆ ಶಾಪ್. ನಾವು ಹೋಗ್ಬಿಟ್ಟು ಅಲ್ಲಿ ಟ್ರೆಕ್ ಮಾಡ್ಕೊಂಡು ಮಧ್ಯಾಹ್ನ ಬರೋತ್ತಿಗೆ ಮೈಸೂರು ಹೋಗೋ ಟೈಮಲ್ಲಿ ಇಲ್ಲೇ ಸಿಟಿಯಲ್ಲಿ ಎಲ್ಲಾದರೂ ಸಿಗ್ಬೋದು, ಸಿಗುತ್ತೆ. ಸೊ ಪಂಚರ್ ಹಾಕ್ಸ್ಕೊಂಡು ಹೋಗೋಣ. ಇಂಥವು ಆಗ್ತಾ ಇರುತ್ತೆ, ಇದೇ ಅಲ್ವಾ ಎಕ್ಸ್ಪೀರಿಯನ್ಸ್. ಅಂದರೆ ಮುಂದೆ ಒಂದು 3-4 ತಿಂಗಳಾದ್ಮೇಲೆ ಇದನ್ನು ನೆನೆಸ್ಕೊಂಡು ನಗ್ತೀವಿ. ಸೊ ಫೈನ್, ಹ್ಯಾಪನ್ಸ್. ಲೆಟ್ ಅಸ್ ಟೇಕ್ ದಿಸ್ ಪಾಸಿಟಿವ್. ಇವರು ಇಲ್ಲೇ ಮನೆ ಇದ್ದಿದ್ದು, ಪಾಪ ಕರೆದ ತಕ್ಷಣ ಬಂದರು, ಆಟೋ ಕರೆಸ್ತಿದ್ದಾರೆ ಸಿಟಿಯಿಂದ. ಸೊ ನಾವು ಆಟೋಲ್ಲಿ ಹೋಗ್ತೀವಿ ಈಗ ಟಿಕೆಟ್ ಕೌಂಟರ್ ತನಕ. ಗೈಸ್ ಆಟೋ ಬಂತು, ಥ್ಯಾಂಕ್ ಗಾಡ್. ಈ ಥರನೇ ಲೇಕ್ ಇರುತ್ತೆ ಮೇಲೆ. ಸೊ ಇದು ಟಿಕೆಟ್ ಕೌಂಟರ್ದು. ಕೆಲವೊಬ್ರು ಜನ ಆನ್ಲೈನಲ್ಲಿ ಬುಕ್ ಮಾಡಿಲ್ಲ, ಸೊ ಇವ್ರು ಟಿಕೆಟ್ ಇಶ್ಯೂ ಮಾಡ್ತಿಲ್ಲ. ಇಷ್ಟು ಜನ ಅಂತ ಇರುತ್ತೆ ಪರ್ ಡೇ. ಸೊ ವೇಟ್ ಮಾಡ್ತಿದ್ದಾರೆ. ಈಗ ನಾವು 2 ಕಿಲೋಮೀಟರ್ಸ್ ಮೇಲೆ ಹೋಗ್ಬೇಕು. ಅಲ್ಲಿಂದ ಪ್ರತಿ 300 ಮೀಟರ್ಗೂ ಒಬ್ರು ಗೈಡ್ ಇರ್ತಾರಂತೆ. ಸೊ ನಾವು ಸೆಲ್ಫ್ ಆಗಿ ಹೋಗ್ತಾ ಇದ್ದೀವಿ. ಏನಾದರೂ ಈಗ ಸ್ವಲ್ಪ ತಿನ್ಕೊಂಡು ಹೋಗೋಣ. ಸೊ ಗೈಸ್ ಇವಾಗ ಬೆಳಿಗ್ಗೆ ನಾವು ತಿಂತಾ ಇರೋದು ಮ್ಯಾಗಿ ತಿಂದು ಎನರ್ಜೆಟಿಕ್ ಆಗಿ 2 ಕಿಲೋಮೀಟರ್ ಸ್ಟಾರ್ಟ್ ಮಾಡಿದೀವಿ ನಡೆಯಕ್ಕೆ. ಇವಾಗೇನೋ ಫೀಲ್ಸ್ ಗುಡ್ ಓನ್ಲಿ. ಯಾಕಂದ್ರೆ ಏನಲ್ಲಿ ಪಂಚರ್ ಪ್ರಾಬ್ಲಮ್ ಸಾರ್ಟ್ ಆಯ್ತು. ಓನರ್ ಕಾಲ್ ಮಾಡಿದ್ವಿ, ಸರ್ ಈ ತರ ಆಗಿದೆ ಅಂತ. ಹಿ ವಾಸ್ ಲೈಕ್, ನಂದಿರಪ್ಪ, ಡೋಂಟ್ ವರಿ, ನಾವು ಕಾರ್ ಇದೆ, ಕಾರಲ್ಲಿ ಮೆಕ್ಯಾನಿಕ್ನ ಕರ್ಕೊಂಡೋಗಿ ಮಾಡಿಸಿದ್ರೆ ಆಯ್ತು. ಸೊ ಅದ್ರ ಚಿಂತೆ ಈಗ ಬಿಟ್ಟಾಕಿ ಅಲ್ಲಿ ನೋಡಿ ಗೈಸ್, ಇದೇ ಬೆಟ್ಟ ನಿಂಗೆ ಕಾಣಿಸ್ಬೋದು. ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಫುಲ್ ಜಾಲಿ. ಒಳ್ಳೆ ಟೀ ಎಸ್ಟೇಟ್ಸ್ ಮಧ್ಯೆ ನಡ್ಕೊಂಡು ಹೋಗ್ತಾ ಇದೀವಿ. ಚೆನ್ನಾಗಿದೆ. ಈ ವರ್ಕ್ ಸ್ಟ್ರೆಸ್ ಇಂದ ಈಚೆ ಬಂದು ಈ ತರ ನಡ್ಕೊಂಡು ಹೋಗ್ತಿದ್ರೆ ಮೈಂಡ್ ಫ್ರೆಶ್ ಆಗುತ್ತೆ. ಇದು ಹಾರ್ಟ್ ಶೇಪ್ ಲೇಕ್ ನೋಡಿ ಗೈಸ್. ಹೋಗಲ್ ಮೇಲೆ ಕಿಲೋಮೀಟರ್ಗೆ ಒಂದೊಂದು ಸ್ಟೀಮ್ ನೋಡ್ದಂಗ ಆಯ್ತು ಇವಾಗ. ಸೊ ಗೈಸ್ ನಾವು ಒಂದು ತಪ್ಪು ಮಾಡ್ಬಿಟ್ವಿ, ಬಿಗ್ಗೆಸ್ಟ್ ಬ್ಲಂಡರ್ ಅನ್ಕೊಳ್ಳಿ. ನಂಗೆ ಅರ್ಥ ಆಗ್ಲಿಲ್ಲ 2 ಕಿಲೋಮೀಟರ್ಸ್ ಗಾಡಿಯಲ್ಲೇ ಬರ್ಬೋದು ಅಂತ. ಇವಾಗ ನಾವು ಇನ್ನೊಂದು 200 ಮೀಟರ್ ಆದ್ರೆ ಬಂತು. ಅಲ್ಲಿಂದ ನಾವು 4.5 ಕಿಲೋಮೀಟರ್ ಹತ್ಬೇಕು. ಸೊ ಇವಾಗ ನಾವು 2 ಕಿಲೋಮೀಟರ್ ಎಕ್ಸ್ಟ್ರಾ ಮಾಡಿದೀವಿ, 6.5 ಆಗುತ್ತೆ ಎಕ್ಸ್ಟ್ರಾ ಎನರ್ಜಿ. ಈಗ ಆಕ್ಚುಲ್ ಟ್ರೆಕ್ ಸ್ಟಾರ್ಟ್ ಆಗಿದೆ. 3 ಕಿಲೋಮೀಟರ್ಗೆ ಹಾರ್ಟ್ ಶೇಪ್ ಲೇಕ್ ಬರುತ್ತಂತೆ. ದಾರಿ ನೋಡಿ ಹೀಗಿದೆ ಗೈಸ್. ಇಲ್ಲಿಂದ ಒಳಗೆ ಹೋಗ್ಬೇಕು, ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇದೆ.
ಇದು ವಾಚ್ ಟವರ್. ಒಳಗ್ ಹೋಗಕ್ ಆಗ್ಲಿಲ್ಲ ಅಂದ್ರೆ ಇಲ್ಲಿಂದ ವ್ಯೂ ನೋಡ್ಬೋದು. ಸೊ ಲೆಟ್ ಸ್ಟಾರ್ಟ್. ಬೈ ಬೈ. ಸ್ವಲ್ಪ ಸ್ಟೀಪ್ ಇದೆ. ಸೊ ಈ ಟ್ರೆಕ್ಕಿಂಗ್ ಸ್ಟಿಕ್ ನಮ್ಗೆ ಹೆಲ್ಪ್ ಮಾಡುತ್ತೆ ಈಗ. ಗೈಸ್ ಈಗ ಇಲ್ಲಿಂದ 1.5 ಕಿಲೋಮೀಟರ್ ಇದೆ ಲೇಕ್ಗೆ. ಸೊ ಇಲ್ಲಿ ಹರ್ಷಿತಾ ಬಂದರು. ಇಲ್ಲೊಂದು ಕಡೆ ಇವ್ರು ಗೈಡ್ ಇರ್ತಾರೆ. ಸೊ ಅಲ್ಲಿ ನೋಡಿ ವ್ಯೂ ಹೇಗಿದೆ. ಚೆನ್ನಾಗಿ ಅನಿಸ್ತಾ ಇದೆ, ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹೀಗಿದೆ ನೋಡಿ, ಫುಲ್ ಫಾಗ್ ಅನ್ಕೊಳ್ಳಿ. ಇಟ್ಸ್ ಟೂ ಗುಡ್ ಟ್ರೆಕ್ಕಿಂಗ್ ಮಾಡೋಕ್ಕೆ. ಅಲ್ಲಿ ನೋಡಿ ಜನರು ಮೇಲ್ ಹತ್ತುತ್ತಿದ್ದಾರೆ. ಆಲ್ಮೋಸ್ಟ್ ಹಾಫ್ ವೇ ಬಂದಿದ್ದೀವಿ. ಸೋ ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್. ಜಸ್ಟ್ ಫ್ಯೂ ಸೆಕೆಂಡ್ಸ್ ಎಗೋ ಫುಲ್ ಕ್ಲಿಯರ್ ಆಗಿತ್ತು ಫಾಗ್, ಅದೇ ತುಂಬ್ಕೊಬಿಡ್ತು ನೋಡಿ. 60% ಆಗಿರೋದಕ್ಕೆ ಇಷ್ಟು ಚೆನ್ನಾಗಿರೋ ವ್ಯೂ. ನಾವು ಅಲ್ಲಿಂದ ಬಂದಿರೋದು, ಅಲ್ಲಿ ಗಾಡಿಗಳು ಕಾಣಿಸ್ತಿದ್ದಿಲ್ಲ, ನಾವು ಅಲ್ಲಿಂದ ಬಂದಿದ್ದೀವಿ. ನೋಡಿ ಇಷ್ಟೆಲ್ಲ ಕಷ್ಟಪಟ್ಟಿದ್ಕು ಇಟ್ ಈಸ್ ರಿಯಲಿ ಫೀಲಿಂಗ್ ಗುಡ್. ಯಾಕೆ ಹೇಳಿ, ಎಲ್ಲೋ ಬಂದ್ಬಿಟ್ಟಿದೀವಿ. ಹಾ, ಹೀಗೂ ಹೋಗ್ಬೋದು, ಹೀಗೂ ಹೋಗ್ಬೋದು. ಇದು ಸ್ಲೋಪ್ ಜಾಸ್ತಿ ಇದೆ ಅಂತ, ಇದು ನಾರ್ಮಲ್ ಅಂತೆ. ಹೇಗೆ ಹಂಗೆ ಬಾ. ಆ ಕ್ಲೌಡ್ಸ್ ಕಾಣಿಸ್ತಿದ್ಯಲ್ಲ, ಎಷ್ಟು ಫಾಸ್ಟ್ ಆಗಿ ಮೂವ್ ಆಗಿ ಕವರ್ ಆಗ್ತದೆ. ಅಷ್ಟೇ ಅಲ್ಲಿ ಕ್ಲಿಯರ್ ಇತ್ತು ಫಾಗು. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಕಾಣಿಸ್ತಿದೆ ನೋಡಿ, ಅಲ್ಲಿ ನಾವು ಹತ್ಬೇಕು. ಅದೇ ಲಾಸ್ಟ್ ಸ್ಟ್ರೆಚ್ ಅನ್ಕೊಳ್ಳಿ. ಇಲ್ಲಿ ನಾರ್ಮಲ್ ಕಾಲ್ದಾರಿ ಇದೆ. ಇವಾಗ ನೋಡಿ ಸ್ವಲ್ಪ ಕ್ಲಿಯರ್ ಆಗಿ. ಅಲ್ಲೇ ಜನರೆಲ್ಲರೂ ಹತ್ತಿದ್ದಾರೆ. ಅಲ್ಲೊಂದು ಗೈಡ್ ಇರ್ತಾರೆ ಅಲ್ಲಿ. ಕ್ಲಿಯರ್ ಆಯ್ತು. ಇಲ್ಲಿ ಒಂದು ಲೇಕ್ ಫಾಗ್ ಇಂದ ಕಾಣಿಸ್ಲೇ ಇಲ್ಲ ಅನ್ಕೊಳ್ಳಿ. ಇದು ನಾರ್ಮಲ್ ಲೇಕ್. ಈ ಲೇಕ್ ಅಂದ್ಮೇಲೆ ಅದ್ರ ಮೇಲೆ ಹಾರ್ಟ್ ಶೇಪ್ ಲೇಕ್ ಬರುತ್ತೆ. ಸೊ ಹೇಗಿದೆ ಇದು? ಸ್ವಲ್ಪನೇ ಸ್ಟ್ರೀಟ್ ಇರೋದು. ನಾವು ಬಂದು ಹೋಗಿ ಒಂದು 23%. ಆ ವ್ಯೂ ನೋಡಿ ಗೈಸ್, ಆ ವ್ಯೂ ನೋಡಿ. ಇಲ್ಲಿ ಗ್ರಾಸ್ ಲ್ಯಾಂಡ್ ತರ ಇದೆ, ಬಟ್ ಅಲ್ಲಿ ಅಷ್ಟು ಗೊತ್ತಾಗಿದೆ. ಒಬ್ರು ಹೇಳಿದ್ರಪ್ಪ, ಕಾಲ್ನ ನೀವೆಲ್ಲ ಹಾಕ್ಬೋದಂತೆ. ಶೂ ಎಲ್ಲ ಬಿಚ್ಬಿಟ್ಟು ಹಾಕ್ಬೇಕಾ? ನಾವು ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿಂದ ವಾಪಸ್ ಲೇಕ್ ಹತ್ರ ಹೋಗ್ಬೋದು. ಹಿಂಗೆ ಹೋಗ್ಬೇಕಾಗಿರೋದು. ಫುಲ್ ವಯನಾಡ್ ఇక్కడ కల్పట్టదావు ಬೇಪಡಿ ವ್ಯಾಪಾರಿ ఇక్కడ ಪಾದಪುರ ಡ್ಯಾಮ್. ಅವ್ರು ಹೇಳ್ತಿದ್ದಾರೆ ಇಲ್ಲಿಂದ ನಿಂತ್ಕೊಂಡ್ರೆ ಫುಲ್ ವಯನಾಡ್ ಕಾಣಿಸುತ್ತೆ ಅಂತ. ಮೇಪಡಿ, ಕಲ್ಪೇಟ, ಬನಸುರ ಡ್ಯಾಮ್. ನೋಡಿ ಅಲ್ಲಿ ಇವಾಗಷ್ಟು ನಮ್ ಜೊತೆ ಇದ್ರು ನೋಡಿ. ಹಿ ಡಿಸಪಿಯರಿಂಗ್ ಇನ್ ಟು ಫಾಗ್. ಕಾಣಿಸೋದೇ ಇಲ್ಲ.
ವಾಪಸ್ ಹೋಗ್ತಾ ಇದೀನಿ. ಇದ್ರದ್ದು ಆಳ ಬಂದ್ಬಿಟ್ಟು 8 feet ಡೀಪ್ ಅಂತೆ. ಒಂದೆರಡು ಫೋಟೋ ವಿಡಿಯೋ ಮಾಡ್ಕೊಂಡು ಪಾಸ್ ಆಗೋಣ. ಡ್ರೈ ಫ್ರೂಟ್ಸ್ ಇದೆ, ತಿನ್ಕೊಂಡು ಹೋಗೋಣ. ಬೈ ಬಾಯ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್. ನಮ್ ಹೋಟೆಲ್ ಓನರ್ ಕೆಳಗಿಂದ ಇಡ್ಲಿ ತಂದ್ಕೊಟ್ರಪ್ಪ ಬಿಸಿ ಬಿಸಿಯಾಗಿ. ಅದೊಂದೇ ಅಲ್ಲ, ಮತ್ತೆ ಕಾರಲ್ಲಿ ಬಂದು ನಮ್ಮನ್ನ ಪಿಕಪ್ ಮಾಡಿ ನನ್ ಗಾಡಿ ಟೈರ್ ನ ಆಲ್ರೆಡಿ ತಗೊಂಡೋಗಿ ಸಿಟಿಯಲ್ಲಿ ರಿಪೇರ್ ಮಾಡ್ಕೊ ಬಂದು ಮೆಕ್ಯಾನಿಕ್ ನ ಆ ಕಾರಲ್ಲಿ ಕರ್ಕೊಬಂದು ವಾಪಸ್ ನನ್ ಟೈರ್ ಫಿಕ್ಸ್ ಮಾಡ್ತಿದ್ರು, ರಿಪೇರ್ ಆಗಿರೋಂಥದ್ದು. ಸೋ ಕೈಂಡ್ ಆಫ್ ಹಿಮ್. ಯಾರು ಈ ತರ ಮಾಡಲ್ಲ. ಐ ರಿಕಮೆಂಡ್ ಯು ಆಲ್ ಟು ವಿಸಿಟ್ ದಿಸ್ ಹೋಟೆಲ್ ಇಫ್ ಯು ಆರ್ ಪ್ಲಾನಿಂಗ್ ಟು ವೈನಾಡ್.